ವೈಶ್ವದೇವವನ್ನು ಮಾಡದೇ ಇದ್ದರೆ ಮಾಡಿರುವಂತಹ ಪದಾರ್ಥಗಳಲ್ಲಿ 5 ವಿಧವಾಗಿರತಕ್ಕಂತಹ ದೋಷಗಳು ಬಂದು ಮುತ್ತುತ್ತವೆ. ಆದ್ದರಿಂದ ಆ ಪಂಚಸೂನ ನಿವೃತ್ತಿಗಾಗಿ ವೈಶ್ವದೇವವನ್ನು ಇಲ್ಲಿ ತಿಳಿಸ್ತಾ ಇದೆ. ಆಚಮನವನ್ನು ಮೊದಲಿಗೆ ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ದೇಶಕಾಲಗಳನ್ನು ಸ್ಮರಿಸಿ, ಅಗ್ನ್ಯಂತರ್ಗತ ಭಾರತೀರಣಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೇರಣೆಯ ಪರಶುರಾಮ ಪ್ರೀತ್ಯರ್ಥಂ ಪಂಚಸೂನಾ ಪ್ರಾಯಶ್ಚಿತ್ತಾರ್ಥಂಚ ಪ್ರಾತಃ ಸಾಯಂ ವೈಶ್ವದೇವಾಖ್ಯಂ ಕರ್ಮ ಕರಿಷ್ಯೇ ಎಂಬುದಾಗಿ ಜಲವನ್ನು ಬಿಟ್ಟು ತಾಮ್ರದ ಕುಂಡದಲ್ಲಿ 4 ಕೆಂಡಗಳನ್ನು ಹಾಕಿ ಕೈಯಲ್ಲಿ ಮಂತ್ರಾಕ್ಷತೆಯನ್ನಿಟ್ಟುಕೊಂಡು ಓಂ ಭೂರ್ಭುವ ಸ್ವರೋಂ ವಿಷ್ಣುವೀರ್ಯಾತ್ಮಕಂ ರುಕ್ಮನಾಮಾನಮಗ್ನಿಂ ಪ್ರತಿಷ್ಠಾಪಯಾಮಿ ಇತ್ಯಗ್ನಿಂ ಪ್ರತಿಷ್ಠಾಪ್ಯ ಅಕ್ಷತೆಯನ್ನು ಕೆಂಡದ ಮೇಲೆ ಅಗ್ನಿಯ ಮೇಲೆ ಹಾಕಿ ಜುಷ್ಟೋದಮೋನ ಆತ್ರಿಯೋ ವಸುಶ್ರುತೋ ಅಗ್ನಿಸ್ತುಷ್ಟುಪ ಅಗ್ನ್ಯಾವಾಹನೆ ವಿನಿಯೋಗ ಓಂ ಜುಷ್ಟೋದಮೋ ನ ಅತಿರ್ದ್ರೋಣ ಇಮಂ ನೋ ಯಜ್ಞೋಪಯಾಹಿ ವಿದ್ವಾನ್ ವಿಶ್ವಾ ಅಗ್ನಿ ಅಭಿಯುಜೋ ವಿಹತ್ಯ ಆ ಶತ್ರು ಯತಾಮಾಭರ ಭೋಜನಾನಿ ಏಹ್ಯಗ್ನಿರ್ಹೋಗಣೋ ಗೌತಮಃ ಅಗ್ನಿ ತೃಷ್ಟುಪ ಅಗ್ನ್ಯಾವಾಹನೆ ವಿನಿಯೋಗ ಏಹ್ಯಗ್ನ ಯಹೋತ ನಿಷೇಧಾದಬ್ಧಸ್ವಪೂರ ಏತಾ ಭವಾನಃ ಅವತಾನ್ ತ್ವಾರೋದಾಸಿ ವಿಶ್ವಮಿನ್ಮೇ ಯಜಾ ಮಹೇಸೌ ಮನಸಾಯ ದೇವಾನ್. ಅಗ್ನಿಯನ್ನು ಆವಾಹಿಸಿ ಅಗ್ನಿಧ್ಯಾನ. ಓಂ ಚತ್ವಾರಿಶೃಂಗೇತ್ಯಸ್ಯ ಗೌತಮ ವಾಮದೇವೋ ಅಗ್ನಿಸ್ತುಷ್ಟುಪ ಅಗ್ನಿಮೂರ್ತಿಧ್ಯಾನೇ ವಿನಿಯೋಗ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೌರೋಷಭೌರೋ ರವೀತಿ ಮಹೋ ದೇವೋ ಮರ್ತ್ಯಾಂ ಆವಿವೇಶ ಸಪ್ತಹಸ್ತಶ್ಚತುಶೃಂಗಃ ಸಪ್ತಜಿಹ್ವೋ ದುಶೀರ್ಷಕಃ ತ್ರಿಪಾತ್ ಪ್ರಸನ್ನವದನಃ ಸುಖಾಸೀನಃ ಶುಚಿಸ್ಮೃತಃ ಸ್ವಾಹಾಂ ದಕ್ಷಿಣೆ ಪಾರ್ಶ್ವೇ ದೇವೀಂ ವಾಮೇ ಸ್ವಧಾಂ ತಥಾ ಬಿಭ್ರದ್ದಕ್ಷಿಣಹಸ್ತೇಸ್ತು ಶಕ್ತಿಮನ್ನಂ ಸೃಚಂ ಸ್ರುವಂ ತೋಮರಂ ವ್ಯಜನಂ ವಾಮೇರ್ಘೃತಪಾತ್ರಂಚ ಧಾರಯನ್ ಮೇಷಾರೂಢೋ ಜಟಾಬದ್ಧೋ ಗೌರವರ್ಣೋ ಮಹೋಡಸಃ ಧೂಮ್ರಧ್ವಜೋ ಲೋಹಿತಾಕ್ಷಸ್ತಪ್ತಾರ್ಚಿಸ್ತರ್ವಕಾಮದಃ ಆತ್ಮಾಭಿಮುಖಮಾಸೀನ ಇವಂ ರೂಪೋ ಹುತಾಶನಃ ಎಂಬುದ ಅಗ್ನಿಯನ್ನು ಧ್ಯಾನ ಮಾಡಿ ಏಷ ಹಿ ದೇವೈತ್ಯಸ್ಯ ಹಿರಣ್ಯಗರ್ಭೋ ಅಗ್ನಿಸ್ತುಷ್ಟುಪ ಅಗ್ನಿ ಸಂವತ್ಕರಣೇ ವಿನಿಯೋಗ ಓಂ ಏಷ ಹಿ ದೇವ ಪ್ರದಿಶೋನು ಸರ್ವಾಃ ಪೂರ್ವೋ ಹಿ ಜಾತಸ್ಸ ಉಗರ್ಭೆ ಅಂತಃ ಸವಿಜಾಯಮಾನ ಸಜ ನಿಶ್ಚಮಾಣ ಪ್ರತ್ಯನ್ಮುಖ ಆಸ್ತಿಷ್ಠತಿ ವಿಶ್ವತೋ ಮುಖಃ ಎಂಬ ಮಂತ್ರದಿಂದ ಅಗ್ನಿಯನ್ನು ಆವಾಹಿಸಿ ಉದ್ಯದ್ರವಿ ಪ್ರಕರಸನ್ಯಮಟ್ಟತಾಂಕೆ ಶ್ವಾಸೀ ನಮಸ್ತೆ ನುತನಿತ್ಯವಚ ಪ್ರವೃತ್ತಿಂ ಧ್ಯಾಯದ್ಗದಾ ಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥಿಷ್ಠತನಮುನ್ನತಕರ್ಮಶಕ್ತಿಂ. ಅಗ್ನಿಯಲ್ಲಿ ಪ್ರಾಣದೇವರನ್ನು ಆವಾಹಿಸಿ ಪ್ರಾಣಾಂತರ್ಗತ ಮಹಾಲಕ್ಷ್ಮಿಯನ್ನು ಕೌಶಲ್ಯ ಪೀತವಸನಾಮರವಿಂದ ನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ದಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ ವಿಧೀಶನುದಪಾದ ಯುಗಾಂಜನಿತ್ರೀಂ. ಲಕ್ಷ್ಮಿಯನ್ನು ಧ್ಯಾಯಿಸಿ ಲಕ್ಷ್ಮಿಯ ಅಂತರ್ಗತನಾದ ಪರಶುರಾಮನನ್ನು ಧ್ಯಾನ ಮಾಡಬೇಕು. ಅಂಗಾರವರ್ಣ ವಿವಿತೊಂಡ ಬಹಿಪ್ರಭಾಭಿರ್ವ್ಯಾಪ್ತಂ ಪರಶ್ವನರ್ಧರವೇಕವೀರಂ ಧ್ಯಾಯೇದ್ ಅಜೇಷು ಪುರುಹೂತ ಮುಖೈಸ್ತುವದ್ಭಿರಾವೀತಮಾತ್ಮಪ್ರತಿಭೂಯಂ ಪ್ರತಿಪಾದಯಂತಂ. ಅಗ್ನೇ ವೈಶ್ವಾನರ ಶಾಂಡಿಲ್ಯಗೋತ್ರ ಮೇಷಾರೂಢ ಮೇಷಧ್ವಜಾಗ್ನಂತರ್ಗತ ಭಾರತೀರಣಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಮಸನ್ಮುಖೋ ವರದೋ ಭವ ಎಂಬುದಾಗಿ ಕೈಯಲ್ಲಿ ನೀರು ಮತ್ತು ಮಂತ್ರಾಕ್ಷತೆಯನ್ನು ಅಗ್ನಿಯ ಅತ್ತ ಕಡೆಗೆ ಹಾಕಿ ತನ್ನ ಅಭಿಮುಖವಾಗಿ ಕೈಗಳನ್ನು ತಿರುಗಿಸಿಕೊಳ್ಳಬೇಕು. ಅಗ್ನಿಯ ಸುತ್ತಮುತ್ತಲೂ ಪ್ರದಕ್ಷಿಣ, ಪರಿಸಮೂಹನ, ಪರ್ಯುಕ್ಷಣ ಮತ್ತು ಸಾರಿಸಿದಂತೆ ಮೇಲಿಂದ ನೀರನ್ನು ಸುರಿಸುತ್ತಾ 3 ರೀತಿಯಾಗಿ ಕೈಗಳನ್ನು ತಿರುಗಿಸಿ ಓಂ ವಿಶ್ವ ಆದಿನೋ ದುರ್ಗಃ ಆಜಾತವೇದ ಸಿಂಧುಂ ನನಾವಾದುರಿತಾತಿ ಪರಶಿ ಅಗ್ನೇ ಅತ್ರಿವನ್ನಮ ಸಾಗೃಣಾನೋ ಸ್ಮಾಕಂ ಬೋಧ್ಯಭಿತ ತನೂನಾಂ ಯಸ್ತ್ವಾ ಆಹೃದ ಕಿರೀಡಾಮನ್ಯಮಾನೋ ಮರ್ತ್ಯೋ ಜೋಹಾವೀಮಿ ಜಾತಾ ವೇದೋ ಯಶೋ ಅಸ್ಮಾಸು ದೇಹಿ ಪ್ರಜಾಭಿರಗ್ನೇ ಅಮೃತತ್ತಮಶ್ಯಾಂ ಯಸ್ಮೈ ತಂ ಸುಕೃತೆ ಜಾತವೇದ ಉಲೋಕಮಗ್ನೇ ಕೃಣವಸ್ತ್ಯೋನಂ ಅಶ್ವಿನಂ ಸುಪುತ್ರಿಣಂ ವೀರವಂತಂ ಗೋಮಂತಂ ರಯಿಂ ನಾಶತೆ ಸ್ವಸ್ತಿ ಎಂಬ ಮಂತ್ರದಿಂದ ಅಗ್ನಿಯೇ ಮಂತ್ರಾಕ್ಷತೆಗಳನ್ನು ಹಾಕಿ ಅಗ್ನೇಯ ವಿಷ್ಣೋ ತೀರ್ಥಗಂಧ ತುಳಸಿ ದಲಾನಿ ಸಮರ್ಪಯೇತ್ ಭಗವಂತನಿಗೆ ಏರಿಸಿರುವಂತಹ ತೀರ್ಥಗಂಧ ತುಳಸಿಗಳನ್ನು ಸಮರ್ಪಿಸಿ ಮಹಾತ್ಮರು ಜ್ಞಾನಿಗಳು ಹಿರಿಯರು ಇದ್ದರೆ ವೈಶ್ವದೇವಾರ್ಥಂ ಆಹುತೇರನುಜ್ಞ ಎಂಬುದಾಗಿ ಬೇಡಿಕೊಂಡು ಹೋಮವನ್ನು ಮಾಡಬೇಕು. ಕೈಯಲ್ಲಿ ಆಜ್ಯವನ್ನು ಹಿಡಿದುಕೊಂಡು
ಓಂ ಭೂ ಸ್ವಾಹ ಅಗ್ನೇ ಶ್ರೀ ಅನಿರುದ್ಧ ಇದಂ ನಮಃ. ಓಂ ಭೂ ಸ್ವಾಹ ವಾಯು ಶ್ರೀ ಪ್ರದ್ಯುಮ್ನ ಇದಂ ನಮಃ. ಓಂ ಸಸ್ವಾಹ ಸೂರ್ಯ ಸಂಕರ್ಷಣ ಇದಂ ನಮಃ. ಓಂ ಭೂರು ಸಸ್ವಾಹ ಪ್ರಜಾಪತಿ ಶ್ರೀ ವಾಸುದೇವ ಇದಂ ನಮಃ ಎಂಬುದಾಗಿ ಆಹುತಿಯನ್ನು ಹಾಕಿ ಆಜ್ಯದಿಂದ ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು. 16 ಬಾರಿ ಈ ಮಂತ್ರವನ್ನು ಇದೇ ಮಂತ್ರಗಳಿಂದ ಆಹುತಿಯನ್ನು ಹಾಕಿ ಓಂ ನಮೋ ನಾರಾಯಣಾಯ ಸ್ವಾಹ ಓಂ ನಮೋ ನಾರಾಯಣಾಯ ಇದಂ ನಮಃ ಎಂಬುದಾಗಿ 8 ವಾರ ಅಜ್ಜಾಹುತಿ. ಓಂ ಕ್ಲೀಂ ಕೃಷ್ಣಾಯ ಸ್ವಾಹ ಕ್ಲೀಂ ಕೃಷ್ಣಾಯ ಇದಂ ನಮಃ 6 ವಾರ ಅಜ್ಜಾಹುತಿ. ಇವುಗಳನ್ನು ಹಾಕಿ ಮುಂದಿನ ಮಂತ್ರಗಳಿಂದ ದೇವರಿಗೆ ಮಾತ್ರ ನಿವೇದಿತವಾಗಿರುವಂತಹ ಅನ್ನವನ್ನು ತೆಗೆದುಕೊಳ್ಳಬೇಕು. ರಮಾ ವಾಯು ಗರುಡ ಶೇಷಾದಿಗಳಿಗೆ ನಿವೇದಿತವಾಗದಂತಹ ಅನ್ನವನ್ನು ಮಾತ್ರ ಸ್ವೀಕರಿಸಿ ಆ ಭಗವಂತನ ಪ್ರೀತ್ಯರ್ಥವಾಗಿ ವೈಷ್ಣುದೇವವನ್ನು ಮಾಡಬೇಕು. ಅಗ್ನಿಯಲ್ಲಿ ಆಹುತಿಯನ್ನು ಹಾಕುವಾಗ ಈ ಮಂತ್ರಗಳನ್ನು ಜಪಿಸಬೇಕು. ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಓಂ ಸೋಮಾಯ ವನಸ್ಪತಯೇ ಸ್ವಾಹ ಸೋಮಾಯ ವನಸ್ಪತಯೇ ಇದಂ ನಮಃ. ಓಂ ಅಗ್ನಿಶೋಮಾಭ್ಯಾಂ ಸ್ವಾಹ ಅಗ್ನಿಶೋಮಾಭ್ಯಾಂ ಇದಂ ನಮಃ. ಓಂ ಇಂದ್ರಾಗ್ನಿಭ್ಯಾಂ ಸ್ವಾಹ ಇಂದ್ರಾಗ್ನಿಭ್ಯಾಂ ಇದಂ ನಮಃ. ಓಂ ದ್ಯಾವಾ ಪೃಥಿವೀಭ್ಯಾಂ ಸ್ವಾಹ ದ್ಯಾವಾ ಪೃಥಿವೀಭ್ಯಾಂ ಇದಂ ನಮಃ. ಓಂ ಧನ್ವಂತರಯೇ ಸ್ವಾಹ ಧನ್ವಂತರಯೇ ಇದಂ ನಮಃ. ಓಂ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ. ಓಂ ವಿಶ್ವೇಭ್ಯೋ ದೇವೇಭ್ಯಃ ಸ್ವಾಹ ವಿಶ್ವೇಭ್ಯೋ ದೇವೇಭ್ಯೋ ಇದಂ ನಮಃ. ಓಂ ಬ್ರಹ್ಮಣೇ ಸ್ವಾಹ ಬ್ರಹ್ಮಣ ಇದಂ ನಮಃ. ಪೂರ್ಣಾಹುತಿಗಾಗಿ ಆಜ್ಯದಿಂದ ಇನ್ನೊಮ್ಮೆ ಆಹುತಿಯನ್ನು ಹಾಕಬೇಕು. ಓಂ ಭುಸ್ವಾಹ ಅಗ್ನೇ ಶ್ರೀ ಅನಿರುದ್ಧ ಇದಂ ನಮಃ. ಓಂ ಭುವಸ್ವಾಹ ವಾಯುವೇ ಶ್ರೀ ಪ್ರದ್ಯುಮ್ನ ಇದಂ ನಮಃ. ಓಂ ಸಸ್ವಾಹ ಸೂರ್ಯಾಯ ಸಂಕರ್ಷಣ ಇದಂ ನಮಃ. ಓಂ ಭೂರ್ವಸ್ವಾಹ ಪ್ರಜಾಪತಿ ಶ್ರೀ ವಾಸುದೇವ ಇದಂ ನಮಃ ಎಂಬುದಾಗಿ ತುಪ್ಪವನ್ನು ಹಾಕಿ ಓಂ ಚ ಮೇ ಸ್ವರಶ್ಚ ಮೇ ಯಜ್ಞೋಪಟತೆ ನಮಶ್ಚ ಯತ್ಯೇನು ನಂ ತಸ್ಮೈ ತೇ ನಮಃ ಎಂಬುದಾಗಿ ನಮಸ್ಕರಿಸಿ ಅಗ್ನಿದೇವರಿಗೆ ಪ್ರಾರ್ಥಿಸಬೇಕು. ಓಂ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಶ್ರಿಯಂ ದೇಹಿ ಮೇ ಹವ್ಯವಾಹನ. ಓಂ ನಮ ಇತಿ ಮಾನಸ್ತೋಕೇತನ ಯೇ ಮಾನ ಆಯೋ ಮಾನೋ ಗೋಷುಮಾನೋ ಅಶ್ವೇ ಶರೀರಿಷಃ ವೀರಾನ್ ಮಾನೋ ರುದ್ರವಾಮಿತೋ ಬದೀರ್ಹವಿಷ್ಮಂ ತಸ್ಸದಮಿತ್ವಾ ಆಹವಾಮಹೇ. ತ್ರಾಯುಷಂ ಜಮದಗ್ನೇರ್ತಿರ್ಲಾಟೆ ಲಲಾಟಕ್ಕೆ ಭಸ್ಮವನ್ನು ಹಚ್ಚಿಕೊಂಡು ಕಶ್ಯಪಸ್ಸ ತ್ರಾಯುಷ್ಮಿತಿ ಕಂಠೆ ಕುತ್ತಿಗೆಗೆ ಅಗಸ್ತ್ಯಸ್ಯ ತ್ರಾಯುಷ್ಮಿತಿ ನಾಭೌ ನಾಭಿಗೆ ಯದ್ದೇವಾನಾಂ ತ್ರಾಯುಷಮಿತಿ ದಕ್ಷಿಣಸ್ಕಂದೆ ಬಲಭುಜ ತನ್ಮೇ ಅಸ್ತು ತ್ರಾಯುಷಮಿತಿ ವಾಮಸ್ಕಂದೆ ಎಡಭುಜ ಸರ್ವಮಶತಾಯುಷಮಿತಿ ಶಿರಸಿ ತಲೆಗೆ ಬಲಾಯುಷಮಿತಿ ಸರ್ವಾಂಗೇ ವಿಭೂತಿಂ ಧಾರಯೇತ್. ಅನೇನ ವೈಶ್ವದೇವ ಹೋಮೇನ ಭಗವಾನ್ ಅಗ್ನಂತರ್ಗತ ಭಾರತೀಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೀತಾಮೃತ ಹೋತು. ಶ್ರೀಕೃಷ್ಣಾರ್ಪಣಮಸ್ತು. ಮಂತ್ರಾಕ್ಷರನಿಟ್ಟುಕೊಂಡು ಗಚ್ಚ ಗಚ್ಚ ಸುರಶ್ರೇಷ್ಠ ಸ್ವಸ್ಥಾನಂ ಪರಮೇಶ್ವರ ಯತ್ರ ಬ್ರಹ್ಮಾಯೋ ದೇವಾಹ ತತ್ರ ಗಚ್ಚ ಹುತಾಶನ ಎಂಬುದಾಗಿ ಅಗ್ನಿದೇವರನ್ನು ವಿಸರ್ಜಿಸಬೇಕು. ಈ ವಿಧಿ ಋಗ್ವೇದದಲ್ಲಿ ಹೇಳಿರುವಂತಹ ವೈಷ್ಣುದೇವ ಪದ್ಧತಿ.